ಶ್ರೀ ರವಿ ಆರ್ ಕಂಗಲ್ ಸಾಹಿತಿಗಳು, ಉತ್ತಮ ವಾಗ್ಮಿಗಳು, ಶಿಕ್ಷಕರು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳಲ್ಲಿ ತಮ್ಮದೇ ಆಗಿರುವಂತಹ ಚಾಣಕ್ಷ ಒಂದು ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ರವಿ ಕಂಗಲ್ ಸರ್ ಅವರ ಉಪನ್ಯಾಸ ಮಾಲಿಕೆಯನ್ನ ನಾವು ನೀವೆಲ್ಲರೂ ಆಲಿಸೋಣ. ಅಜ್ಞಾನತ ನಿರಂತರ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರಶ್ಮಿ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ವೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವ ಶ್ರೀ ರಾಮಲಿಂಗೇಶ್ವರನನ್ನ ಎಲ್ಲ ಮನೋಮಂದಿರದಲ್ಲಿ ಧ್ಯಾನಿಸ್ತಾ, ವಿದ್ಯಾ ಅಧಿದೇವತೆಯಾದಂಥ ಶಾರದಾಂಬೆಯನ್ನ ಎಲ್ಲ ಮನೋಮಂದಿರದಲ್ಲಿ ಧ್ಯಾನಿಸ್ತಾ, ಇವತ್ತು ನಾನು ಈ ಸ್ಥಾನದಲ್ಲಿ ಬಂದು ನಿಂತು ಇಲ್ಲಿ ಮಾತನಾಡಲಿಕ್ಕೆ ಕಾರಣಕರ್ತರಾದಂಥ, ನನ್ನ ಅಂಧಕಾರದ ಬದುಕಿಗೆ ಬೆಳಕಾಗಿ ನನ್ನಲ್ಲಿ ಒಂದಷ್ಟು ಜ್ಞಾನವನ್ನ ನೀಡಿದಂಥ ನನ್ನ ಎಲ್ಲ ಕಲಿಸಿದ ಗುರುವರಿಯರಿಗೆ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸ್ತಾ, ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಪರಮ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ್ಕೆ ಹಣೆ ಮನೆದು, ಹಾಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಶಾಲೆಯ ಈ ಒಂದು ವಿದ್ಯಾಸಂಸ್ಥೆಯ ಸಂಸ್ಥಾಪಕರ ಆದಿಯಾಗಿ, ಅಂದರೆ ಈ ಒಂದು ಇಂಥ ಒಂದು ಈ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಶ್ರೀ ಕೋಲ್ ಸಾಹೇಬ್ರೆ, ಹಾಗೆ ಕಾರ್ಯದರ್ಶಿಗಳಾದಂಥ ನಿರಾಕರಿ ಸರ್ ಅವರೇ, ಹಾಗೆ ಪಾಟೀಲ್ ಸರ್ ಅವರೇ, ಜೊತೆಗೆ ಹಿರಿಯರಾದಂಥ ಗಿರಿಯಪ್ಪನ ಕಡ್ಗಿ ಸರ್ ಅವರೇ, ಹಾಗೆ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀ ಜಿ ಬಿ ಗುರೇಶ್ ಸರ್ ಅವರೇ, ಹಾಗೆ ಇಲ್ಲಿ ತಮ್ಮೆಲ್ಲರಿಗೂ ಕೂಡ ವಿದ್ಯಾರ್ಜನೆ ಮಾಡುವಂಥ ಗುರುವರಿಯರನ್ನ ಈ ಒಂದು ಅದ್ಭುತ ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ವಿರಾಜಮಾನರಾಗಿ ಕುಳಿತುಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಎಲ್ಲ ಈ ವಿದ್ಯಾಸಂಸ್ಥೆಯ ಪ್ರಸ್ತುತ ಗುರುವರಿಯರೇ, ಜೊತೆಗೆ 2009-10ನೇ ಶೈಕ್ಷಣಿಕ ವರ್ಷದಲ್ಲಿ ಇದೇ ಶಾಲೆಯಲ್ಲಿ SSLC ವರೆಗೆ ಅಧ್ಯಯನ ಮಾಡಿ ಈಗ 13ರಿಂದ 14 ವರ್ಷದ ನಂತರದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಸಮ್ಮಿಲನವಾಗುವುದರ ಜೊತೆಗೆ ಗುರುವಿಗೆ ಗುರುವಂದನೆ ಮಾಡುವ ಮೂಲಕ ಒಂದು ಅದ್ಭುತವಾದಂತಹ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಈ ನಾಡಿಗೆ ಬಿತ್ತುತ್ತಾ ಇರುವಂತಹ ಎಲ್ಲ ನನ್ನ ಆದರಣೀಯ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣಾರ್ಥಿಗಳು. ತುಂಬಾ ಸಂತೋಷ ಅನಿಸ್ತಾ ಇದೆ. ಬಹುಶಃ ನಮ್ಮ ಬಸವರಾಜ ದಾವಣಗೆರೆ ಸರ್ ಅವರು ನಿರೂಪಣೆಯ ಪ್ರಾರಂಭದಲ್ಲಿ ಒಂದು ಮಾತನ್ನ ನಮಗಿಲ್ಲಿ ಹೇಳಿಕೊಟ್ರು. ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಮಣ್ಣೆ ಮೊದಲು, ಗುರುಪಥವ ನಡೆಯುವುದೊಡೆ ಗುರುವೇ ಮೊದಲು ಅನ್ನುವಂಥ ಮಾತನ್ನ ಹೇಳಿದ್ರಲ್ಲ, ಅದಕ್ಕೆ ಇನ್ನೊಂದು ನಾನಿಲ್ಲಿ ಸೇರಿಸುವುದಾದ್ರೆ, ಶ್ರೀ ರಾಮಲಿಂಗೇಶ್ವರ ವಿದ್ಯಾವರ್ಧಕ ಈ ಸಂಸ್ಥೆಯ ಏನು ಪ್ರೌಢಶಾಲಾ ವಿಭಾಗ ಇದೆ, ಪ್ರಸ್ತುತ ಗುರುವರಿಯರಿಗೆ ಗುರುವಂದನೆ ಸಲ್ಲಿಸಿದ ಮೊದಲ ಬ್ಯಾಚ್ ಯಾವುದಪ್ಪ ಅಂದ್ರೆ ಅದು 2009-10 ಅಂತ ಬಹಳ ಹೆಮ್ಮೆ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಬೆಳಿಗ್ಗೆ 8:30ಯಿಂದ 9 ಗಂಟೆಗೆ ಅವ್ರನ್ನೆಲ್ಲ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಹಿಡ್ಕೊಂಡು ಪ್ರಮುಖ ಬೀದಿಯಲ್ಲಿ ತಾವೇನು ಒಂದು ಅದ್ದೂರಿಯಾಗಿ ಅವರನ್ನ ಮೆರವಣಿಗೆ ಮಾಡುವ ಮೂಲಕ, ಹಾಗೆ ಅವರಿಗೆ ಪುಷ್ಪ ವೃಷ್ಟಿಯನ್ನ ಅರ್ಪಣೆ ಮಾಡಿ, ನಿಮ್ಮ ಎಲ್ಲ ಒಂದಷ್ಟು ಭಾವನೆಗಳನ್ನ ಭಕ್ತಿಯಿಂದ ಆ ಗುರುವರಿಯರಿಗೆ ನೆನಪಿಸಿಕೊಂಡು ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಇದು ಬಹಳ ಪ್ರಸ್ತುತ ಅಂತ ನಾನು ಬಹಳ ಗೌರವದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಶಿಕ್ಷಣ ಎತ್ತ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿದಾಗ, ಶಿಕ್ಷಣ ಅನ್ನುವಂಥದ್ದು ಇವತ್ತು ಏನಾಗಿದೆ ಅಂದ್ರೆ ವ್ಯಾಪಾರೀಕರಣವಾಗಿದೆ. ಶಿಕ್ಷಣವನ್ನು ಪಡ್ಕೊಳ್ಳೋದು ಎದಕ್ಕಂತಂದ್ರೆ ಒಂದು ಉದ್ಯೋಗವನ್ನು ಪಡ್ಕೊಂಡು ಒಂದು ಸಮಾಜದಲ್ಲಿ ಒಂದು ನೆಮ್ಮದಿಯಿಂದ ಬದುಕೋದು. ಹೆಂಗೆ ಬದುಕೋದು? ನಾನು, ನನ್ನ ಕುಟುಂಬ, ಇಷ್ಟೇ. ಇದರ ಆಚೆ ಬದುಕೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬೆಳೆದು ಬಂದಿದೆ. ಇನ್ನೊಂದು ದುರಂತ ಅಂದರೆ LKG ಇಂದ ಹಿಡ್ಕೊಂಡು ಅವ್ರು ಏನು ಉನ್ನತ ವ್ಯಾಸಂಗದವರೆಗೂ ಕೂಡ
ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ದೀವಿ. ಬಹುಶಃ ನೀವು ಹಾಗೆ ಯೋಚನೆ ಮಾಡಿ, ನಿಮ್ಮ ಒಂದು ಪದವಿ ಮುಗಿಯುವವರೆಗೂ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ಈಗಾಗಲೇ ಬಹಳಷ್ಟು ಜನ ತಾವು ಕೂಡ ಈ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಬಂದಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ತಾವು ಕೂಡ ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ನೆರೆಹೊರೆಯಲ್ಲಿ ಮಕ್ಕಳಿಗಾಗಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ನನಗೆ ಯಾಕೋ ಬಹಳಷ್ಟು ಅಚ್ಚರಿ ಅನಿಸ್ತಾ ಇದೆ. ಈ ಕಾಲದ ಒಂದಷ್ಟು ಏನಪ್ಪ ಬದಲಾವಣೆ ಅನ್ನುವಂಥದ್ದಕ್ಕೆ ಚಿಂತನೆಗೆ ಇದು ಮಾಡುತ್ತೆ. ಬಹುಶಃ ಶಿಕ್ಷಣ ಅಂದರೆ ಬೇರೆ ಏನೂ ಅಲ್ಲ, ನಮ್ಮನ್ನೇ ನಾವು ಅರಿತುಕೊಳ್ಳುವಂಥದ್ದು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು. ಶಿಕ್ಷಣದಿಂದ ಜ್ಞಾನ, ಜ್ಞಾನದಿಂದ ಅನುಭವ, ಅನುಭವದಿಂದ ಈ ಬದುಕು ಶ್ರೀಮಂತವಾಗಬೇಕು. ಈ ಬದುಕು ಶ್ರೀಮಂತವಾಗೋದಂದ್ರೆ ನಾನು ಯಾವುದೋ ಒಂದು ಹುದ್ದೆ ಅಧಿಕಾರದಲ್ಲಿ ಇದ್ದುಕೊಂಡು ಬಹಳಷ್ಟು ಆಸ್ತಿ ಅಂತಸ್ತು ಮಾಡಿ ನಾನು ಶ್ರೀಮಂತನಾಗೋದಲ್ಲ. ನನ್ನ ಶ್ರೀಮಂತಿಕೆ ಹೆಂಗಿರ್ಬೇಕಪ್ಪ ಅಂದ್ರೆ ನನ್ನ ಹೃದಯ ಶ್ರೀಮಂತಿಕೆ ಇರಬೇಕು. ಅಂತ ಹೃದಯ ಶ್ರೀಮಂತಿಕೆಯಿಂದ ಇವತ್ತು ನಿಮಗೆ ಕಲಿಸಿದ ಗುರುಗಳನ್ನ ನೆನಪಿಸಿಕೊಂಡು ಒಂದಷ್ಟು ಸ್ಮರಣೆ ಮಾಡಿಕೊಳ್ತಿದ್ರ, ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಬಹುಶಃ ಗುರು ಅನ್ನುವಂಥ ಈ ಸ್ಥಾನ ನಮಗೆ ಸಿಕ್ಕಿರುವಂಥದ್ದು ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿವೋ ನಮಗೂ ಗೊತ್ತಿಲ್ಲ. ಬಹುಶಃ ನಾನು ವಿಚಾರ ಮಾಡ್ತಾ ಇದ್ದೆ, ನಾವು ತಳವಾರ್ ಸರು, ಗುಡೇಶ್ ಸರು, ಪಳ್ಳಿ ಸರು, ನಾನು 2003-4ನೇ ಶೈಕ್ಷಣಿಕ ವರ್ಷದಲ್ಲಿ ನಾನು ಕುಂದರ್ಗಿಯ ಶಾಸಕರ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರು ಕೂಡ ಅದೇ ತಾನೇ ಈ ಶಾಲೆಗೆ ಏನು ಸೇವೆಗೆ ಸೇರಿದ್ರು. ಬಹುಶಃ ನಾನು ಹಂಗೆ ವಿಚಾರ ಮಾಡಿದೆ ನಮ್ಮ ತಳವಾರ್ ಸರ್ ಹತ್ರ, ಸರ್ ನೀವು ಸೇವೆ ಸಲ್ಲಿಸಿ ಎಷ್ಟು ವರ್ಷ ಆಯಿತು? ಸರ್ 22 ವರ್ಷ. 22 ವರ್ಷದಲ್ಲಿ ಕನಿಷ್ಠ ಅಂದರೆ ಪ್ರತಿ ವರ್ಷನೂ 150ರಿಂದ 200 ಜನ ವಿದ್ಯಾರ್ಥಿಗಳು ಅವರಿಂದ ಜ್ಞಾನವನ್ನು ಪಡ್ಕೊಂಡು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರಿಸುಮಾರು 3000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅವರು ಕಲಿಸಿದಾರಲ್ಲ, ಇಂಥ ಒಂದು ಧನ್ಯತಾ ಭಾವ ಎಂಥದ್ರಿ ನಮ್ಮದು ಧನ್ಯತೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೇನೆ ಇವತ್ತಿನ ಕಾರ್ಯಕ್ರಮ ಏನು ಮಾಡ್ತಾ ಇದೆ ಅಂದರೆ, ನೀವೆಲ್ಲರೂ ಕೂಡ ನಿಮಗೆ ಕಲಿಸಿದ ಗುರುಗಳಿಗೆ ಅವರ ಆಯುಷ್ಯವನ್ನ ವೃದ್ಧಿ ಮಾಡುವಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ಆಯುಷ್ಯವನ್ನ ವೃದ್ಧಿ ಮಾಡ್ತಾ ಇದ್ದೀರಿ. ಬಹುಶಃ ನಮಗೀಗೆಲ್ಲ ಅನಿಸ್ಬೋದು, ಮೊದಲೆಲ್ಲ 100 ವರ್ಷ ಬಹಳ ಸ್ವಲ್ಪ ಸಂತೋಷ ನೆಮ್ಮದಿಯಿಂದ ಇರ್ತಾ ಇದ್ರು. ಇವತ್ತು ಏನು 50-60 ಆಗಿರೋದಿಲ್ಲ, ಇನ್ನೂ 30-40 ನಮ್ಮ ಯುವಕರನ್ನ ನೋಡಬೇಕು, ಇನ್ನೂ 30-40 ವಯಸ್ಸಾಗಿರ್ತೈತಿ, ಆಗಲೇ ವಯೋವೃದ್ಧರ ರೀತಿ ಕಾಣ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಇವತ್ತು ಅವರಲ್ಲಿ ಜೀವನದ ಕ್ರಮ ಬದಲಾಗಿದೆ. ಯಾಕಂದ್ರೆ ನಾವು ಸುಖ, ಶಾಂತಿ, ನೆಮ್ಮದಿಗಾಗಿ ಏನೆಲ್ಲ ಹೋರಾಟ ಮಾಡಕತ್ತೀವಿ, ಆದರೆ ನಿಜವಾದ ಸುಖ, ಶಾಂತಿ, ನೆಮ್ಮದಿ ಎಲ್ಲೈತಿ ಅನ್ನುವಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೈತದು ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಬಹುಶಃ ನನಗೆ ಈ ಸಂದರ್ಭದಲ್ಲಿ ಒಂದು ಕೋದಂಡರಾಮನ ಕಥೆ ನೆನಪಾಗುತ್ತೆ. ಒಂದು ಊರಲ್ಲಿ ಕೋದಂಡರಾಮ ಅಂತ ವ್ಯಕ್ತಿ ಇದ್ದ. ಆತ ಹೇಗಿದ್ದಪ್ಪ ಅಂತಂದ್ರೆ, ಆತ ಜೀವನದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದ, ಒಂದಷ್ಟು ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಇತ್ತು. ಆದರೆ ಬೇರೆಯವರ ಜೊತೆಗೆ ಹೇಗೆ ಬೆರಿಬೇಕು, ಬೇರೆಯವರೊಂದಿಗೆ ಯಾವ ರೀತಿ ಸೌಹಾರ್ದತೆಯಿಂದ ಇರಬೇಕು ಅನ್ನೋದಾಗ ಗೊತ್ತಿರಲಿಲ್ಲ. ಒಮ್ಮೇನಾಗಿತ್ತಂದ್ರೆ ಆ ವ್ಯಕ್ತಿ ಯಾರಿಗೂ ಬೇಡವಾದಂಥ ವ್ಯಕ್ತಿ ಆಗಿದ್ದ. ಹೀಗಾಗಿ ಅವನ ತಂದೆಗೆ ಯಾರು ಹೋಗ್ತಾ ಇರಲಿಲ್ಲ, ಅವನ ಕಂಡ್ರೆ ದೂರನೇ ಹೋಗೋದು. ಹೀಗಿದ್ದಾಗ ಒಂದು ದಿವಸ ಏನಾಗಿತ್ತಪ್ಪ ಅಂದ್ರೆ, ಕೋದಂಡರಾಮ ಸೂಜಿ ಕಳ್ಕೊಂಡಿದ್ದ. ಆ ಸೂಜಿಯನ್ನ ಎಲ್ಲಿ ಹುಡುಕಾಕತ್ತಿತ್ತಂದ್ರೆ ದಾರ್ಯಾಗ ಹುಡುಕಾಕತ್ತಿದ್ದ. ಅವನ ಮನಿ ಎಲ್ಲಿತ್ತಪ್ಪ ಅಂದ್ರೆ ಇದೇ ಕುಂದರಿಗೆ ಮುಖ್ಯ ರಸ್ತೆಯಲ್ಲೇ ಅವನ ಮನಿ ಇತ್ತು. ದಾರ್ಯಾಗ ಸೂಜಿ ಹುಡುಕಾಕತ್ತಾನ, ಮಂದಿ ಅಡ್ಡಾಡಕತ್ತಾರ ಅಂತ ತಿಳ್ಕೊಂಡು ಬಡ ಏನು ಮಾಡ್ತಾನ, ದಾರಿನ ಬಂದ್ ಮಾಡಿಬಿಡ್ತಾನ, ಕಲ್ಲು ಹಾಕ್ತಾನ, ಏನಿನ ಹಚ್ಚಿಬಿಡ್ತಾನ, ಎರಡೂ ಕಡೆ ಯಾರು ಓಡಾಡ್ಲಾರ್ದಂಗೆ ಮಾಡ್ತಾನ. ಇದನ್ನ ಎಲ್ಲ ನೋಡ್ತಾರ ಜನ. ನೋಡಿ ಅವನು ಬುದ್ಧಿ ಹೇಳ್ಬೇಕಂತ ಯಾರಿಗೂ ಧೈರ್ಯನೇ ಆಗೋದಿಲ್ಲ. ಅಂತಹ ಸಂದರ್ಭದಾಗ ಬೆಳಗ್ಗೆಯಿಂದ ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ, ಹುಡುಕುದ ಮಾಡಕತ್ತಾನ. ಹೋಗಿ ಯಾರು ಹೇಳಕ್ಕ ಅವ್ನಿಗೆ ಯಾಕೆ ಹಿಂಗೆ ಮಾಡಕತ್ತಿ ಅಂತ ಕೇಳೋರು ಯಾರು ಇಲ್ಲ. ಹಿಂಗಿರ್ಬೇಕಾದ್ರೆ ಸಾಯಂಕಾಲ ಸೂರ್ಯಾಸ್ತ ಆಯಿತು. ನಮ್ಮ ಕೋದ್ ಸಾಹೇಬರು ಅದೇ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ, ಯಾಕೆ ಕೋದಂಡ್ರಮ್ಮ ಏನು ಮಾಡಕತ್ತಿ, ಯಾಕೆ ನೀನು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಿ, ನಾನು ಕೇಳ್ಪಟ್ಟಿನಿ, ಬೆಳಗ್ಗೆಯಿಂದನೂ ನೀನು ಇಲ್ಲೇನು ರಸ್ತೆ ಬಂದ್ ಮಾಡಿ ಏನೋ ಹುಡುಕಾಕತ್ತಿ ಅಂತ, ಏನು ಹುಡುಕಾಕತ್ತಿ ಹೇಳು ಅಂತ ತಿಳ್ಕೊಂಡು ಅವ್ರು ಕೇಳಿದಾಗ ಕೋದಂಡರಾಮ ಹೇಳ್ತಾನ, ನನ್ನ ಸೂಜಿ ಕಳ್ದತ್ತಿ, ಸೂಜಿ ಹುಡುಕಾಕತ್ತೀನಿ ಅಂತ. ಸೂಜಿ ಕಳ್ಕೊಂಡಿನಿ, ಸೂಜಿ ಹುಡುಕಾಕತ್ತೀನಿ. ಹಂಗಾರೆ ಆ ಸೂಜಿ ಕಳ್ಕೊಂಡಿಯಲ್ಲಪ್ಪ, ಬೆಳಿಗ್ಗೆಯಿಂದ ಹುಡುಕಾಕತ್ತಿ, ಸಿಕ್ಕೈತಾ? ಇಲ್ಲ, ಸಿಕ್ಕಿಲ್ಲ. ಹಂಗಾರೆ ಯಾಕೆ ಸಿಕ್ಕಿಲ್ಲ? ಇಲ್ಲ, ಹುಡುಕ್ತಾ ಇದ್ದೀನಿ, ಇನ್ನೂ ಸಿಗ್ತಾನೇ ಇಲ್ಲ. ಹಂಗಾರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀನು ನೇರವಾಗಿ ಉತ್ತರ ಕೊಡು. ನೀನು ಸೂಜಿ ಎಲ್ಲಿ ಕಳ್ಕೊಂಡು ಮೊದಲು ಹೇಳು.
ನೀ ಸೂಜಿ ಎಲ್ಲಿ ಕಳ್ಕೊಂಡು ಮೊದಲು ಹೇಳನ್ನಾಗ ಅವ ಹೇಳ್ತಾನ, ನಾ ಸೂಜಿ ಮನಿಯೊಳಗ ಕೋಲ್ಯಾಗ ಕಳ್ಕೊಂಡಿನಿ. ಅಲ್ಲ ಹುಚ್ಚ, ಅಲ್ಲೋ ನಿಮ್ಮ ಮನಿ ಒಳಗೆ ಕೋಲ್ಯಾಗ ಸೂಜಿ ಕಳ್ಕೊಂಡು ನಡು ರಸ್ತಾನ ಬಂದು ಹುಡುಕಾಕತ್ತಿಯಲ್ಲ, ಏನಿದ ಕಾರಣ ಅಂದ್ರೆ ಆಗ ಕೋದಂಡರಾಮ್ ಹೇಳ್ತಾನ, ನನ್ನ ಸೂಜಿ ಕಳ್ಕೊಂಡಿದ್ದು ಮನ್ಯಾಗ ಅಲ್ಲಿ ಒಳಗೆ ಕತ್ತಲೈತಿ, ಅಲ್ಲಿ ಕತ್ತಲೈತಿ, ಇಲ್ಲಿ ಬೆಳಕೈತಿ, ಅದಕ್ಕೆ ಇಲ್ಲಿ ಬೆಳಕಿಗೆ ಬಂದಿನಿ ಹುಡುಕಾಕ ಅಂತ ಹೇಳ್ತಾನೆ. ಇವತ್ತು ನಮ್ಮ ನಿಮ್ಮೆಲ್ಲರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಾವೆಲ್ಲರೂ ಸಂತೋಷವನ್ನ ಎಲ್ಲಿ ಹುಡುಕಾಕತ್ತೀವಿ, ಶಾಂತಿ ಸಮಾಧಾನವನ್ನ ಎಲ್ಲಿ ಹುಡುಕಾಕತ್ತೀವಿ ಅಂದ್ರೆ ಹೊರಗೆ ಎಲ್ಲೋ ಸಿಗ್ತದಂತ ಹುಡುಕಾಕತ್ತೀವಿ. ಆ ಸಂತೋಷಕ್ಕಾಗಿ ಈ ಜೀವನವನ್ನ ಹೋರಾಟದಲ್ಲೇ, ಬರೀ ಕಷ್ಟದಲ್ಲೇ ಅಥವಾ ಏನು ಶ್ರಮದಲ್ಲೇನೆ ನಾವು ಸಂತೋಷವನ್ನ ಹುಡುಕಾಕತ್ತೀವಿ. ಆದ್ರೆ ನಿಜವಾದ ಸಂತೋಷ ನಿಮಗೆ ಈ ಶಾಲೆಯನ್ನ ತೊರೆದು 13-14 ವರ್ಷ ಆಯ್ತು. ಬಹುಶಃ ನೀವು ಆಲ್ರೆಡಿ ನೀವು 30ರ ಹೆಚ್ಚಿಗಿಂತ ಪ್ರಾಯದಲ್ಲಿದ್ದೀರಿ. ನಿಮಗೆ ನಿಜವಾದ ಸಂತೋಷ ಏನಾದರೂ ಸಿಕ್ಕಿದ್ರೆ ಇವತ್ತಿನ ದಿನ ಅಂತ ನಾನು ಬಹಳ ಹೆಮ್ಮೆ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ನೀವಷ್ಟೇ ಸಂತೋಷಗೊಂಡಿಲ್ಲ, ಇಡೀ ವಿದ್ಯಾಸಂಸ್ಥೆಯನ್ನ ಸಂತೋಷಪಡಿಸಿದ್ದೀರಿ. ಇಲ್ಲಿ ಕಳೆದ 22, 25, 30 ವರ್ಷದಿಂದ ಸೇವೆ ಸಲ್ಲಿಸುವಂತವರು ಒಂದು ಧನ್ಯತಾ ಭಾವ ಆಗಲೇ ಹೇಳಿದ್ರಲ್ಲ ನಮ್ಮ ಬಸವರಾಜ್ ಅವರು, ಅವರೆಲ್ಲ ಕಣ್ಣಾಲಿಗೆಯಲ್ಲಿ ನೀರು ಬರ್ತಾ ಇದೆ. ನೀರು ಬರೋದು 2 ಕಾರಣದಿಂದನೂ ಬರುತ್ತೆ. ಒಂದು ದುಃಖ ಆದಾಗ ಕಣ್ಣೀರು ಬರುತ್ತೆ, ಇನ್ನೊಂದು ಸಂತೋಷವಾದಾಗ ಕಣ್ಣೀರು ಬರುತ್ತೆ. ಹಾಗಾದ್ರೆ ದುಃಖ ಆದಾಗ ಕಣ್ಣೀರು ತರಿಸುವಂತವ್ರು ನಾವು ಆಗಬಾರ್ದು, ಸಂತೋಷ ಪಡಿಸಿ ಕಣ್ಣೀರು ತರಿಸುವಂತವ್ರು ನಾವು ಆಗ್ಬೇಕು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಈ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀರಿ. ಬಹುಶಃ ನೀವು ಇಲ್ಲಿ ಒಳಗಡೆ ಬಂದ ತಕ್ಷಣನೇ ಬೆಲ್ ಹೊಡೆದ್ರಿ, ಪ್ರಾರ್ಥನಾ ಮಾಡಿದ್ರಿ, ಜೊತೆಗೆ ಕ್ಲಾಸ್ ರೂಮ್ನಾಗ ಕುತ್ಕೊಂಡ್ರಿ. ಬಹುಶಃ ನೀವೆಲ್ಲ ಕ್ಲಾಸ್ ರೂಮ್ನಾಗ ಕುತ್ಕೊಂಡಾಗ ನಿಮಗೆಲ್ಲ ಒಂದಷ್ಟು ನೆನಪಿನ ಬುತ್ತಿಗಳನ್ನ ಬಿಚ್ಚುತ್ತಾ ಹೋದು. ನಾ ಅಲ್ಲಿ ಕುಂತಿದ್ದೆ, ನಾ ಇಲ್ಲಿ ಕುಂತಿದ್ದೆ, ನಾ ಅವನ ಕೀಟ್ಲೆ ಮಾಡ್ತಿದ್ದೆ, ಇವ್ರನ್ನ ಕೀಟ್ಲೆ ಮಾಡ್ತಿದ್ದೆ, ಹಿಂಗೆಲ್ಲ ಸರಣಿಗಳು ಬಿಸ್ತಾ ಇತ್ತು. ಹಾಗೆ ನಿಮ್ಮ ಸರ್ ಒಳಗಡೆ ಪ್ರವೇಶ ಮಾಡಿದಾಗ ಸರ್ ಏನು ಹೇಳ್ಬೋದು ಅನ್ನೋದು ನೀವು ಆಗಲೇ ನಮ್ಗೇನೋ ಇವ್ರಿಗೆ ಪಟೇಲ್ ಸರ್ಗೆ, ಸರ್ ನೀವು ಬರುವಾಗ ಬಡಗಿನ ತೊಗೊಂಬರ್ರಿ ಅಂತ ಹೇಳಿದ್ರು ಯಾರೋ ಒಬ್ಬರು. ಹೌದನ್ರಿಪ್ಪ? ಯಾಕೆಂದ್ರೆ ಅಷ್ಟೊಂದು ನಿಮ್ಮ ಪ್ರಾಂಜಲ ಮನಸ್ಸು. ನೀವೆಲ್ಲರೂ ಏನಂತ ಅದರ ಉದ್ದೇಶ, ನೀವು ಅವತ್ತು ಬಡಿತಾ ಇದ್ರಿ, ಇವತ್ತು ನಮ್ಮನ್ನು ಬಡೀರಿ, ಇವತ್ತು ಬಡಿದು ನಮ್ಮನ್ನ ಒಂದು ಮಣ್ಣಿನ ಮುದ್ದೆಯನ್ನ ನೀವೆಲ್ಲರೂ ಕೂಡ ಸುಂದರ ಕಲಾಕೃತಿ ಮಾಡಿ ಇವತ್ತು ಸಮಾಜಕ್ಕೆ ಕೊಟ್ಟಿರಲ್ಲ. ಇನ್ನೂ ಏನಾದರೂ ನಮ್ಮಲ್ಲಿ ಲೋಪದೋಷಗಳಿದ್ರೆ ನೀವು ಬಡಿದು ನಮ್ಮನ್ನ ಬುದ್ಧಿ ಹೇಳಿ ನಮ್ಮನ್ನು ಸನ್ಮಾರ್ಗಕ್ಕೆ ತಗೊಂಡು ಹೋಗ್ಲಿ ಅಂತ ತಿಳ್ಕೊಂಡು ಜೀವಪರ ಕಾಳಜಿಯ ಮಾತುಗಳು ನಿಮ್ಮಿಂದ ಬಂದುವಲ್ಲ, ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಹಾಗೆ ನಮ್ಮ ಸರ್ ಹೊರಗಡೆ ಹೋಗಿ ಬಂದರು, ಯಾರು ಜಾಧವ್ ಸರ್. ನಾನು ಕೇಳಿದೆ, ಸರ್ ಏನು? ಇಲ್ಲ, ನಾನು ಅವ್ರಿಗೆ ಪೈಥಾಗೋರಸ್ನ ಪ್ರಮೇಯ ಹಾಗೆ ವೃತ್ತದ ಪರಿಕಲ್ಪನೆ ಬಗ್ಗೆ ಕಲಿಸ್ಕೊಟ್ಟೆ ಅಂತ. ಯಾಕಂದರೆ ನಿಜವಾಗ್ಲೂ ಅವರು ಗಣಿತದ ಮೇಷ್ಟ್ರು ಅಲ್ವಾ. ಗಣಿತ ಅನ್ನುವಂಥದ್ದು ಕೇವಲ ಲೆಕ್ಕಾಚಾರ ಮಾಡೋದಕ್ಕಷ್ಟೇ ಅಲ್ಲ, ಅದು ನಮ್ಮ ಬದುಕಿಗೂ ಭಾಳ ಮುಖ್ಯ. ನೆನಪಿಟ್ಟುಕೊಂಡು, ಗಣಿತದ ಒಂದು ಸೂತ್ರದ ಅಡಿಯಲ್ಲಿ ಅಥವಾ ಗಣಿತ ಅಂದರೆ ಅದೊಂದು ಕ್ರಮಬದ್ಧವಾದ ಶಿಸ್ತಿನಿಂದ ಹೋಗುವಂಥ ದಾರಿಯನ್ನು ತೋರಿಸುತ್ತೆ. ನೀವೇನಾದರೂ ಸ್ವಲ್ಪ ಎಡವಿದ್ರೆ ಸ್ಟೆಪ್ ಬೈ ಸ್ಟೆಪ್, ಯಾಕಂದರೆ ನಾನು ಕೂಡ ಗಣಿತವನ್ನು ಕಲಿಸಿದ್ದೀನಿ. ಇಲ್ಲಿ ನಾನು ನಿಜವಾಗ್ಲೂ ಗಣಿತ ಶಿಕ್ಷಕ ಅಲ್ಲ, ಇಲ್ಲಿ ಅವಕಾಶ ಇತ್ತು. ನನಗೆ ಯಾವ ವಿಷಯ ಕೊಟ್ಟರು ಬೋಧನೆ ಮಾಡುವಂಥ ಸಾಮರ್ಥ್ಯವನ್ನು ಇರದೇ ಇದ್ರೂ ಪಡ್ಕೊಂಡು ನಾನು ಕಲಿಸುವಂಥ ಒಂದು ನನ್ನ ಹವ್ಯಾಸ. ಆ ನಿಟ್ಟಿನಲ್ಲಿ ನನಗಿಲ್ಲಿ ಬಂದಾಗ ಗಣಿತವನ್ನು ಕಲಿಸಬೇಕು ಅಂತ ನಮಗೆ ನಮ್ಮ ಮುಖ್ಯೋಪಾಧ್ಯಾಯರು ಕೊಟ್ಟರು. ನಿಜವಾಗ್ಲೂ ಗಣಿತ ಅನ್ನುವಂಥದ್ದು, ಯಾರು ಗಣಿತ ಮತ್ತು ವಿಜ್ಞಾನದಲ್ಲಿ ಒಂದಷ್ಟು ಪ್ರಾವೀಣ್ಯತೆ ಇರುತ್ತೆ ಅವರು ಮಿಕ್ಕೆಲ್ಲ ವಿಷಯಗಳಲ್ಲಿ ಆಟೋಮೆಟಿಕ್ ಆಗಿ ಪ್ರಾವೀಣ್ಯತೆ ಬರುತ್ತೆ ಅನ್ನೋದು ನನ್ನ ವಾದ. ಇದು ಯಾಕೆಂದರೆ ಗಣಿತದಲ್ಲಿ ಒಂದು ಏನಾದರೂ ಹಂತ ನಾವು ತಪ್ಪಿದರೆ, ಒಂದು ಸ್ಟೆಪ್ಪಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಉತ್ತರ ಬರೋದಿಲ್ಲ. ಇನ್ನೇನು ಉತ್ತರಕ್ಕೆ ಸಮೀಪ ಬಂದಿರ್ತೀರಿ, ಒಂದು ಹಂತದಲ್ಲಿ ತಾವು ಏನಾದರೂ ತಪ್ಪು ಮಾಡಿದರೆ ಅಲ್ಲಿ ಉತ್ತರ ಬರೋದಿಲ್ಲ. ಜೀವನನೂ ಹಾಗೆ. ನೀವು 100 ಒಳ್ಳೆಯ ಕೆಲಸ ಮಾಡಿ ಅದರಲ್ಲಿ ಒಂದು ಏನಾದರೂ ಕೆಟ್ಟ ಕೆಲಸವನ್ನು ಮಾಡಿದ್ದಾದಲ್ಲಿ ನಿಮಗೆ ಯಾರೂ ಕೂಡ ಗೌರವ ಕೊಡೋದಿಲ್ಲ. ಇದು ನೆನಪಿಟ್ಕೋಬೇಕು. ನಮ್ಮ ಜೀವನದಲ್ಲಿ ಕೊನೆಗೆ ಉತ್ತರ ಬರಲೇಬೇಕು. ಉತ್ತರ ಬಂದೈತಂದ್ರೆ ನೀವು ಲೆಕ್ಕಾಚಾರ ಸರಿ ಐತಿ ಅಂದಂಗೆ. ಹಾಗೆ ವಿಜ್ಞಾನ ಜೀವನದ ಕ್ರಮಬದ್ಧತೆಯನ್ನು ಕಲಿಸ್ತೈತಿ, ಶಿಸ್ತನ್ನು ಕಲಿಸ್ತೈತಿ. ಅದಕ್ಕೆ ನಿಜಗುಣ ಶರಣರು ಒಂದು ಮಾತು ಬರುತ್ತೆ, ಸ್ನೇಹಿತರನ್ನು ಕೂಡಿಸು. ಅಂದರೆ ಜೀವನ ಅಂದರೆ ಗಣಿತದ ಯಾವ ರೀತಿ ತುಲನಾತ್ಮಕವಾಗಿ ಅವರು ತಮ್ಮ ಒಂದು ಕೈವಲ್ಯ ಪದದಲ್ಲಿ ಬರೆದಿದ್ದಾರೆ ಅಂದರೆ, ಸ್ನೇಹಿತರನ್ನು ಕೂಡಿಸು, ದುರ್ಗುಣಗಳನ್ನು ಕಳೆ, ಸಂತೋಷವನ್ನು ಗುಣಿಸು, ದುಡಿದದ್ದನ್ನು ಭಾಗಿಸು, ಗಣಿತವಿದನ್ನು ಕೂಡಿ ಕಳೆಯ ಬಲ್ಲಾತನೇ ತ್ರಿನಯ ನೆನಪನು ಲೆಕ್ಕಿಗ ಲೋಕದಲ್ಲಿ ಅಂತ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಜೀವನ ಅಂದ್ರೆ ಈ ಗಣಿತದಾಗ ನಾವೆಲ್ಲ ಕಲ್ತಿಲ್ಲ. ಕೂಡಿಸುವ, ಕಳೆಯುವ, ಗುಣಿಸುವ, ಭಾಗಿಸುವ ಈ 4 ಕ್ರಿಯೆ.
ನೀವು ಏನೇ ಗಣಿತದಲ್ಲಿ ಯಾವುದೇ ಲೆಕ್ಕಾಚಾರ ಮಾಡಿರಿ, ಬಹುಶಃ ನಮ್ಮ ತಳವಾರ ಅವರು ಇಂಜಿನಿಯರ್ ಆಗಿದ್ದಾರೆ, ಅವರು ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿಲ್ವಾ, ನನಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ, ಆದರೂ ಧೈರ್ಯ ತಗೋತೀನಲ್ಲ. ಆ ಧೈರ್ಯದ ಹಿಂದೆ ಏನೈತೆ ಅಂದ್ರೆ ನಿಮ್ಮ ಗುರುವಿನ ಆಶೀರ್ವಾದ ಐತಿ, ಗುರುವಿನ ಮಾರ್ಗದರ್ಶನ ಐತಿ, ಗುರುವಿನ ಬೆಂಬಲ ಪ್ರೋತ್ಸಾಹ ಐತಿ. ನೀವು ಇಲ್ಲಿ ಯಾರು ಬಂದು ನಿಂತರೂ ಕೂಡ ಧೈರ್ಯದಿಂದ ಮಾತಾಡ್ಬೋದು. ಅಂಥ ಶಕ್ತಿ ಇವತ್ತಿನ ಕಾರ್ಯಕ್ರಮ ತಂದುಕೊಟ್ಟದೆ. ಹಾಗಾಗಿ ಇವತ್ತು ನಾವು ಕೂಡುವ, ಕಳೆಯುವ, ಗುಣಿಸುವ, ಭಾಗಿಸುವ ಈ ಕ್ರಿಯೆಯ ಬಗ್ಗೆ ನಾವು ಅಭಿಮಾನ ಪಡಬೇಕು. ಸಂಕಲನ ಕೂಡಿಸೋದು, ಬಹುಶಃ ನೀವೆಲ್ಲ ವಾಟ್ಸಪ್ ಇವತ್ತೆಲ್ಲ ಸಾಮಾಜಿಕ ಜಾಲತಾಣ ಬಹಳ ವಿಸ್ತಾರವಾಗಿ ಬೆಳೆದದ. ಎಲ್ಲೋ ದೂರದಲ್ಲಿ ದೇಶ ವಿದೇಶದಲ್ಲಿ ಇದ್ರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಹತ್ತಿರದಲ್ಲೇ ಇದ್ದೀವಿ. ಸಾಮಾಜಿಕ ಜಾಲತಾಣದ ಮೂಲಕ ನೀವೆಲ್ಲ ಸುಮಾರು 200ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ರು ಅನ್ನುವಂಥದ್ದನ್ನು ಹೇಳಿದ್ರಲ್ಲ, ಬಹುಶಃ ಇನ್ನೂ ಎಲ್ಲರೂ ಬಂದಿರಲಿಕ್ಕಿಲ್ಲ. ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರಾಪಂಚಿಕ ತೊಂದರೆ ಇರ್ಬೋದು ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೋದು, ಆ ಮೂಲಕ ಉಳಿದರೆ ಹೊರತು ಇದೇನಾದರೂ ಸಂದೇಶ ಹೋದರೆ ಅವರೂ ಕೂಡ ಚಿಂತನೆ ಮಾಡ್ತಾರೆ, ಇಂಥ ಅದ್ಭುತವಾದ ಪವಿತ್ರ ಕಾರ್ಯದಲ್ಲಿ ನಾನು ಭಾಗಿಯಾಗಲಿಲ್ಲ ಅನ್ನುವಂಥ ವ್ಯಥೆಯನ್ನು ಕೂಡ ಪಡ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡಿದ್ದೀರಿ, ನಿಮ್ಮ ಸ್ನೇಹ ಮಿಲನವಾಗಿದೆ. 13-14 ವರ್ಷದ ಹಿಂದಿನ ಎಲ್ಲ ಬಾಲ್ಯದ ತುಂಟತನಗಳು ಮರುಕಳಿಸಿದಾಗ ಇವತ್ತು ಎಷ್ಟು ಸಂತೋಷವಾಗಿದ್ದೀರಿ ಅಂದರೆ, ಅದಕ್ಕೆ ಹೇಳ್ತಿದ್ದೇನೆ, ಸ್ನೇಹಿತರನ್ನ ಕೂಡಿಸು, ಸಂತೋಷವನ್ನ ಗುಣಿಸು. ನೀವೆಲ್ಲ ನಿಮ್ಮ ಸಂತೋಷವನ್ನ ಹೇಳ್ಕೊತಾ ಇದ್ದೀರಿ, ಕೆಲವರು ಕಷ್ಟವನ್ನು ಕೂಡ ಹೇಳ್ಕೊತಾ ಇದ್ದೀರಿ. ನಿಜವಾಗ್ಲೂ ನೀವು ಸ್ನೇಹಿತರಾಗಿದ್ದರೆ ನಿಮ್ಮ ಸ್ನೇಹಿತರಲ್ಲಿ ಇವತ್ತು ಸಂತೋಷ ಪಡುವಂಥ ವ್ಯವಸ್ಥೆಗೂ ಕೂಡ ಹೋಗಿದ್ದಾರೆ. ಕೆಲವರು ಒಂದಷ್ಟು ಅವರ ಪ್ರಾರಬ್ಧ ಕರ್ಮನೋ ಅಥವಾ ಅವರ ಪ್ರಾಮಾಣಿಕ ಪ್ರಯತ್ನಕ್ಕೂ ದಕ್ಕದ ಸೋಲಾಗಿರಬಹುದು. ಇವತ್ತು ಜೀವನದಲ್ಲಿ ಏನೋ ಒಂದಷ್ಟು ಜಿಗುಪ್ಸೆ ಇರಬಹುದು. ನೀವು ಮೊದಲು ಅಂಥವರನ್ನ, ನಿಮ್ಮ ಸ್ನೇಹಿತರನ್ನ ಗುರುತಿಸಿ ಅವರಿಗೆ ಸಾಂತ್ವನ ಹೇಳುವಂಥದ್ದು, ಧೈರ್ಯವನ್ನ ಹೇಳುವಂಥದ್ದು, ಸಾಧ್ಯವಾದರೆ ನಿಮ್ಮ ಕೈಲಾದ ಮಟ್ಟಿಗೆ ನೆರವು ನೀಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು ಅನ್ನುವಂಥದ್ದನ್ನು ಈ ಮೂಲಕ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಜೀವನ ಅಂದರೆ ಏರುಪೇರು ಇರೋದೇ. ಇವತ್ತು ಎಲ್ರಿಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಸಿಗೋದಿಲ್ಲ. ಎಷ್ಟೋ ಮಂದಿ ಪ್ರಾಮಾಣಿಕ ಪ್ರಯತ್ನ ಮಾಡಿದರೂ ಕೂಡ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಮರೀಚಿಕೆ ಆಗತ್ತೆ. ಕೆಲವರಿಗೆ ದೊರೆತಂಥ ಯಶಸ್ಸು ತಮ್ಮ ಅಹಂಕಾರದಿಂದಲೋ ದುರಹಂಕಾರದಿಂದಲೋ ಇನ್ಯಾವುದೋ ವಿಕೃತ ಮನಸ್ಸಿನಿಂದ ಬಂದಂಥ ಅವಕಾಶವನ್ನು ಒದ್ದು ಇವತ್ತು ಕಷ್ಟದಲ್ಲಿ ಸಿಕ್ಕವರು ಕೂಡ ಇರ್ತಾರೆ. ಅಂಥವರೆಲ್ಲರಿಗೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ಎಲ್ಲ ಸ್ನೇಹಿತರನ್ನು ಕೂಡಿಕೊಂಡಿದ್ದೀರಿ, ಹಾಗೆಯೇ ನಿಮ್ಮಲ್ಲಿರುವಂಥ ದುರ್ಗುಣಗಳನ್ನು ಕಡಿಬೇಕು. ಸ್ನೇಹಿತರೆಲ್ಲರೂ ಕೂಡಿದಿರಿ, ದುರ್ಗುಣಗಳು ಒಂದಷ್ಟು ಬಂದಿರ್ತವೆ, ನಮಗೆ ಅರಿವಿಲ್ಲದಂತೆಯೇ ನಮಗೇನಾಗಿರ್ತಾವೋ ಸಣ್ಣ ಪುಟ್ಟ ನಮ್ಮಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇರ್ತವೆ. ಒಂದಷ್ಟು ದುಷ್ಟ ಹವ್ಯಾಸಗಳು ನಮಗೇನಾಗಿರ್ತಾವಪ್ಪ ಅಂತಂದ್ರೆ ಚಟ ಅಂತ ಕರಿತೀವಿ ನಾವು. ಅದು ಏನೋ ಗೊತ್ತಿಲ್ಲ. ಇವತ್ತು ನಾನು ನೋಡ್ತಾ ಇರ್ತೇನೆ, 20 ವಯೋಮಾನದ 15ರಿಂದ 20 ವಯೋಮಾನ, ಮೊನ್ನೆ ಒಂದು PUC ಕಾಲೇಜಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಹಾಸ್ಟೆಲಲ್ಲಿ ಕುಡ್ಕೋತ ಕೂತಾರಂತೆ. ಹಾಸ್ಟೆಲ್ CCTV ಕಣ್ಗಾವಲು ಎಲ್ಲ ಐತಿ. ಹಾಸ್ಟೆಲಲ್ಲಿ ಕುಡ್ಕೊಂಡು ಕೂತಾರ ಫಸ್ಟ್ ಇಯರ್ ವಿದ್ಯಾರ್ಥಿಗಳು. ಅಂದರೆ ಈಗ ಅವರಿಗೆ 17 ವರ್ಷ. ಇನ್ನು ತುಡುಗಿಲೆ ಬೇರೆ ಬೇರೆ ಬೀಡಿ, ಸಿಗರೇಟು, ಈ ಗುಟ್ಕಾ ಅಂತೂ ಹಾವಳಿ ಅಂತೂ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ವಿಶೇಷವಾಗಿ ನಾನು ನಿಮಗೆ ಕೈ ಮುಗಿದು ಹೇಳ್ತೀನಿ, ಯಾರಾದರೂ ಅಂತಹ ಒಂದು ಕೆಟ್ಟ ದುರಭ್ಯಾಸಗಳು ನಿಮ್ಮಲ್ಲಿ ಏನಾದರೂ ಮನೆ ಮಾಡಿದರೆ, ಇಲ್ಲಿಂದಲೇ ಬಹುಶಃ ನಾನು ಯಾರಲ್ಲಿ ಇಲ್ಲ ಅಂತ ನಾನು ಮಾತಾಡ್ತಾ ಇದ್ದೀನಿ, ಏನೋ ಒಂದು ವೇಳೆ ನಿಮ್ಮಲ್ಲಿ ಇದ್ದು ಅಂದರೆ ಇವತ್ತು ನಿಮ್ಮ ಪೂಜ್ಯರು ಕೂತಿದ್ದಾರೆ, ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ, ನಿಮಗೆ ಕಲಿಸಿದ ಗುರುವರಿಯರು ಕೂತಿದ್ದಾರೆ. ನೀವೆಲ್ಲರೂ ಕೂಡ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಇವತ್ತಿನಿಂದ ಏನೋ ಒಂದಷ್ಟು ದುರಭ್ಯಾಸಗಳು ನನ್ನಲ್ಲಿ ಬಂದಿದ್ದು ಅವನ್ನ ಬಿಡ್ತೀನಿ ಅನ್ನುವಂಥ ಒಂದಷ್ಟು ಸಂಕಲ್ಪ ಮಾಡಿದರೆ ಈ ಕಾರ್ಯಕ್ರಮ ಸಾರ್ಥಕವಾಗುತ್ತೆ. ಈ ಕಾರ್ಯಕ್ರಮ ಯಾಕೆಂದರೆ ದುರ್ಗುಣಗಳನ್ನು ಕಳೆ, ಸಂತೋಷವನ್ನು ಗುಣಿಸು. ಇದನ್ನು ನಿತ್ಯ ಜೀವನದಲ್ಲಿ ನಾನಾಗಲೇ ಹೇಳಿದ್ನಲ್ಲ, ನಾವು ಎಷ್ಟು ಸಂತೋಷಗಳಾಗಿರ್ತೀವಿ ಅಷ್ಟು ದೀರ್ಘಾಯುಷ್ಯಗಳಾಗ್ತೀವಿ. ಇದನ್ನು ನೆನಪಿಟ್ಕೊಂಡ್ಬಿಟ್ಟು, ಇವತ್ತು ನಮಗೆ ಕಾಯಿಲೆಗಳು ಯಾಕೆ ಬರ್ತಾವೆ ಅಂದರೆ ಎಲ್ಲೋ ಒಂದಷ್ಟು ಮಾನಸಿಕ ಖಿನ್ನತೆ, ನನಗೆ ಅದು ಇಲ್ಲ ಇದು ಇಲ್ಲ. ಬಹುಶಃ ಇಲ್ಲಿ ದೊಡ್ಡ ದೊಡ್ಡ ಒಂದು ಸ್ಥಾನದಲ್ಲಿ ಹೋದವ್ರನ್ನ ನೋಡಿದಾಗ ಒಂದಷ್ಟು ನನಗೂ ಕೂಡ, ಈಗ ನಾನು ನಿಮ್ಮ ಜೊತೆ ಇದ್ದೆ,
ನಿಮ್ಮ ಜೊತೆ ಕಲ್ತೀನಿ, ನನಗೆ ಯಾವುದೇ ಉದ್ಯೋಗ ಸಿಕ್ಕಿಲ್ಲ, ನಾನೊಂದು ಏನೋ ವ್ಯವಸಾಯ ಮಾಡಿಕೊಂಡು ಇನ್ನೇನೋ ಕೂಲಿ ಕೆಲಸ ಮಾಡಿಕೊಂಡು ನನ್ನ ಬದುಕನ್ನು ಕಟ್ಕೊತಾ ಇದ್ದೀನಿ, ನನ್ನ ಸ್ನೇಹಿತ ನನ್ನ ಜೊತೆನೇ ಓದಿನಂಥವ್ನು ಇವತ್ತು ಇಂಥ ಉನ್ನತ ಹುದ್ದೆಯಲ್ಲಿದ್ದಾನೆ ಅನ್ನುವಂಥ ಒಂದಷ್ಟು ಹತಾಶೆ ಮನೋಭಾವ, ಒಂದಷ್ಟು ಏನು ನಾವು ಮತ್ಸರ ಅಂತೀವಲ್ಲ, ಹೊಟ್ಟೆ ಕಿಚ್ಚು ಅನ್ನುವಂಥ, ಇದನ್ನು ತೆಗೆದು ಹಾಕ್ರಿ. ನೀವು ಕೂಡ ಇವತ್ತು ನಾನು ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ವಿಜಯವಾಣಿ ಪತ್ರಿಕೆಯಲ್ಲಿ, ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕಸ ಹೊಡಿಸಿದ್ರೆ ಅಥವಾ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಮೀಡಿಯಾದವರು ಬಂದು ಅದನ್ನು ಹೈಲೈಟ್ ಮಾಡಿ ಶಾಲೆಯಲ್ಲಿ ಮಕ್ಕಳಿಂದ ಕಸ ಹೊಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಜಗಜ್ಜಾಹಿರ ಮಾಡಿ ಶಿಕ್ಷಕರ ಬಗ್ಗೆ ಅವಹೇಳನವಾಗಿ ಶಿಕ್ಷಕರನ್ನು ಅಗೌರವದಿಂದ ನಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ಕಲ್ತಿದ್ದೀರಿ, ನೀವು ಯಾವ ರೀತಿಯಾಗಿ ಇಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿರಿ ಅನ್ನುವಂಥ ಜ್ಞಾನ ನಿಮಗಿದೆ. ಬಹುಶಃ ಮಕ್ಕಳಿಗೆ ಸಂಸ್ಕಾರ, ನಿಜವಾದ ಸಂಸ್ಕಾರ ಸಿಗೋದು ಮನೆಯಿಂದ ಆಚೆ, ಮಗು ಹೊರಗಡೆ ಬಂದಾಗ ಶಾಲೆಯಲ್ಲೇ ಸಿಗುತ್ತೆ. ನೆನಪಿಟ್ಕೊಳ್ಳಿ, ನಿಜವಾದ ಮಕ್ಕಳಿಗೆ ಸಂಸ್ಕಾರ ಸಿಗೋದು ಶಾಲೆಯಲ್ಲೇ. ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ಓದುವಾಗ ಒಂದು 6 ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಿದ್ದಾರೆ. ವಿದೇಶದಲ್ಲಿ ಅಧ್ಯಯನ ಮಾಡ್ತಾ ತಮ್ಮ ಸ್ನೇಹಿತರಿಗೆ ಒಂದು ಕಾಗದವನ್ನು ಬರೀತಾರೆ. ಏನಪ್ಪ ನಿಮ್ಮ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅಂದಾಗ 6 ಜನ ಅಲ್ಲಿ ಒಂದು ಕಾಗದ ಬರೀತಾರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮಗೆ ಪಡಬಾರದ ಕಷ್ಟವನ್ನು ಕೊಡ್ತಾ ಇದ್ದಾರೆ ಅಂತ. ನಮ್ಮ ಇಷ್ಟು ವರ್ಷದ ಶಿಕ್ಷಣದಲ್ಲಿ ನಮ್ಮ ತಂದೆ ತಾಯಿ ಆಗಲಿ, ಕುಟುಂಬ ಆಗಲಿ, ನಮ್ಮ ವಿದ್ಯಾಸಂಸ್ಥೆಗಳಾಗಲಿ ಎಲ್ಲಷ್ಟು ನಮಗೆ ಯಾವುದೇ ಶ್ರಮವನ್ನು ನೀಡಿಲ್ಲ. ಯಾಕಂದರೆ ನಾವು ಭಾಳ ಶ್ರೀಮಂತ ಕುಟುಂಬದಿಂದ ಬಂದವರು, ಯಾವುದೇ ಕೆಲಸ ಮಾಡೋದು ಗೊತ್ತಿಲ್ಲ. ಆದರೆ ಇಲ್ಲಿ ವಿಶ್ವವಿದ್ಯಾಲಯದ ಪಾಲಿಸಿ ಏನಿದಪ್ಪ ಅಂತಂದ್ರೆ ಅರ್ನ್ ವೈಲ್ ಲರ್ನ್ ಅನ್ನುವಂಥದ್ದು. ಅರ್ನ್ ವೈಲ್ ಲರ್ನ್ ಅನ್ನುವಂಥ ಒಂದು ತಾತ್ವಿಕ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಮ್ಮ 6 ಜನನ ಎಲ್ಲಿ ಕಳಿಸ್ಯಾರಪ್ಪ ಅಂದ್ರೆ ಒಂದು ಹೋಟೆಲ್ನಲ್ಲಿ ಸಪ್ಲೈ ಮಾಡುವಂಥದ್ದು, ಆಮೇಲೆ ಅದನ್ನು ಮುಸುರೆ ಒರೆಸುವಂಥದ್ದು, ಪಾತ್ರೆ ತೊಳೆಯುವಂಥದ್ದು, ಇಂಥ ಕೆಲಸಕ್ಕೆ ಹಚ್ಚಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಬೇಕಾದರೆ ವಿಜಯವಾಣಿ ಮುಖ್ಯ ಪುರವಣಿಯಲ್ಲಿ ಓದಿದಾಗ ನನಗನ್ನಿಸ್ತು, ನಾವೆಲ್ಲ ಅಂತೀವಿ ಅವ್ರು ವಿದೇಶಕ್ಕೆ ಹೋದರು, ಇವ್ರು ವಿದೇಶಕ್ಕೆ ಹೋದರು, ನಮಗಿಲ್ಲೇ ಇದ್ದವರ ಬಹುಶಃ ನೋಡ್ಬೋದು, ನಮ್ಮ ಸಣ್ಣ ಪುಟ್ಟ ಒಂದು 4ನೇತೆ 5ನೇತೆ 6ನೇತೆ ಇನ್ನೂ ಪೂರ್ಣ ಪ್ರಮಾಣದ ಶಾಲೆಯನ್ನು ಕಲಿದೇ ಇರೋರು ಇವತ್ತು ಬದುಕನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ, ವೈಭವಯುತವಾಗಿ ನಡೆಸ್ತಾ ಇದ್ದಾರೆ. ಇದನ್ನು ನಾವು ನೋಡಬೇಕು. ನನ್ನ ಗೆಳೆಯ ಒಬ್ಬ ದೊಡ್ಡ ಸ್ಥಾನದಾಗ ಅದನ್ನು ತಿಳ್ಕೊಂಡು ಅವನನ್ನು ನಾವು ಜಡಿದು ಅಥವಾ ನೀನೇನಪ್ಪ ಅಂತ ತಿಳ್ಕೊಂಡು ಮನಸ್ಸು ನೋಯಿಸ್ಪಡೋದಲ್ಲ. ಇರುವಂಥ ಕೆಲಸವನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದ್ದಾದಲ್ಲಿ ಖಂಡಿತವಾಗಲೂ ಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು, ದೊರೆತುದನ ಹಸಾದವೆನ್ನೊಂದು ಗೊನಗದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬೆಳೆದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ! ನಮಗೆ ದೊರೆಯುತ್ತಿರುವಂಥ ಯಾವುದೇ ಕೆಲಸ ಇರಲಿ, ಆ ಕೆಲಸವನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ, ಯಾವುದೇ ಮೇಲು ಕೀಳು ಅನ್ನುವಂಥ ಭಾವವನ್ನು ತಾಳದೆ ಶುದ್ಧ ಮನಸ್ಸಿನಿಂದ ಅಂತಃಕರಣದಿಂದ ಮಾಡು. ಆ ಅಂತಃಕರಣದಿಂದ ಮಾಡಿರುವಂಥ ಏನು ಲಾಭ ಬರುತ್ತಲ್ಲ, ಆ ಲಾಭದಲ್ಲಿನೇ ಸಂತೃಪ್ತಿಯಿಂದ ಜೀವನವನ್ನು ಮುನ್ನಡೆಸಿಕೊಂಡು ಹೋಗು. ಇದು ನಿಜವಾದಂಥ ಸಾರ್ಥಕ ಬದುಕು ಅನ್ನುವಂಥದ್ದು. ಇವತ್ತು ನಾವೆಲ್ಲ ನೋಡಿದಾಗ ಎಷ್ಟೋ ವಿದ್ಯಾರ್ಥಿಗಳು ಭಾಳ ದೊಡ್ಡ ದೊಡ್ಡ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಇವತ್ತು ನೀನು ಜ್ಞಾನದಿಂದ ಒಂದು ದೊಡ್ಡ ಅಧಿಕಾರವನ್ನು ಪಡ್ಕೋಬೋದು, ಆದರೆ ನಿನ್ನಲ್ಲಿ ಏನಾದರೂ ವ್ಯಕ್ತಿತ್ವ, ಸಮಾಜ ಒಪ್ಪುವ ವ್ಯಕ್ತಿತ್ವ ಇರದೇ ಇದ್ದರೆ ಆ ಜ್ಞಾನಕ್ಕೆ ಬೆಲೆ ಇಲ್ಲ. ಇವತ್ತು ನೋಡ್ತಾ ಇದ್ದೀವಿ, ಎಂತೆಂಥ ಹುದ್ದೆಯಲ್ಲಿ ಇದ್ದುಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿ, ಅನೀತಿಯಲ್ಲಿ ತೊಡಗಿ, ಅನಾಚಾರದಲ್ಲಿ ತೊಡಗಿ ತಮ್ಮ ವ್ಯಕ್ತಿತ್ವವನ್ನು ತ್ಯಜ್ಯೋವಧೆ ಮಾಡಿಕೊಂಡವರನ್ನು ಎಷ್ಟೋ ಜನನ ನೋಡ್ತಾ ಇದ್ದೀವಿ. ಅದಕ್ಕೆ ಡಿವಿಜಿಯವರ ಇನ್ನೊಂದು ಕಗ್ಗ ನಮಗೆ ನಮ್ಮ ಬದುಕಿನ ಪಾಠವಾಗಿ ಏನು ಕಲಿಸುತ್ತೆ ಅಂದರೆ, ನಿಜವಾದ ಶಿಕ್ಷಣ ಅಥವಾ ನೀವು ಗುರುಗಳಿಗೆ, ಸಮಾಜಕ್ಕೆ, ಈ ಒಂದು ವಿದ್ಯಾಸಂಸ್ಥೆಗೆ ನೀವು ನಿಜವಾಗಲೂ ಕೊಡುಗೆ ನೀಡುವುದಾದರೆ ಏನು ಕೊಡುಗೆ ನೀಡಬೇಕಪ್ಪ ಅಂದರೆ, ಎಲ್ಲರೂ ನೆನಪಿಟ್ಕೊಳ್ಳಿ, ಅನ್ನ ಉಣ್ಣುವುದಂತೆ, ಅನ್ನ ಉಣ್ಣುವುದಂತೆ ಅದನ್ನು ಬೇಯಿಸಿದ ನೀರು ನಿನ್ನ ಬೆಮರೋ ಪರರ ಕಣ್ಣೀರೋ, ನಿನ್ನ ಬೆಮರೋ ಪರರ ಕಣ್ಣೀರೋ, ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತ ನೀತ, ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ. ನಾವು ಪ್ರತಿಯೊಂದು ತುತ್ತು ಊಟ ಮಾಡುವಾಗ ಈ ತುತ್ತು, ಈ ಅನ್ನ ಬೆಂದದಲ್ಲ, ಈ ಬೆಂದಿರುವಂಥ ಅನ್ನ ನನ್ನ ಶ್ರಮದ ಬೆವರಿನ ನೀರಿನಲ್ಲಿ ಬೆಂದೈತೋ,
ಇನ್ಯಾರೋ ಪರರ ಕಣ್ಣೀರಿನಲ್ಲಿ ಈ ಅನ್ನ ಬೆಂದಿದೆಯೋ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನೀನು ಊಟ ಮಾಡು, ಜೊತೆಗೆ ನೀನು ಏನಾದರೂ ಊಟ ಮಾಡೋಕ್ಕೆ ಐತೆ ಅಂತ ತಿಳ್ಕೊಂಡು, ಮೃಷ್ಟಾನ್ನ ಭೋಜನ ಐತೆ ಅಂತ ತಿಳ್ಕೊಂಡು ಎಲ್ಲ ತಿನ್ನಕ್ಕಾಗತ್ತಾ? ಹೊಟ್ಟೆ ಎಷ್ಟು ಹಿಡಿಯುತ್ತೋ ಅಷ್ಟೇ ತಿನ್ಬೇಕಲ್ಲ. ಅಕಸ್ಮಾತಾಗಿ ನಾವೇನಾದರೂ ಜಾಸ್ತಿ ತಿಂದರೆ ಅದು ಜೀರ್ಣ ಆಗಲಿಕ್ಕೆ ಸಾಧ್ಯ ಇದೆನಾ? ನೋಡಿ, ಇದು ಬದುಕಿನ ಸರಳ ಸೂತ್ರ. ಅನ್ನ ಆಯ್ತು ಅಂತ ತಿಳ್ಕೊಂಡು ಹೆಚ್ಚಿಗೆ ನಾವು ಊಟ ಮಾಡಿದ್ರೆ ಜೀರ್ಣ ಆಗತ್ತಾ? ಹಾಗೆ ಸಿಗುತ್ತೈತೆ ಅಂತ ತಿಳ್ಕೊಂಡು ಎಲ್ಲದನ್ನು ಕೂಡ ಅನ್ಯಾಯವಾಗಿ, ಮೋಸತನದಿಂದ, ವಂಚನೆಯಿಂದ ಬಾಚಿ ತಬ್ಬಿಕೊಂಡು ಬಿಟ್ಟಿವಿ ಅಂದ್ರೆ ಖಂಡಿತವಾಗಿಯೂ ಅದು ಉಳಿಯೋದಿಲ್ಲ. ಅದು ಮತ್ತೆ ನಾವು ಇಲ್ಲೇ ಬಿಟ್ಟು ಹೋಗಲೇಬೇಕು. ಹಾಗಾಗಿ ಇವತ್ತು ನಾನು ಉಣ್ಣುವಂಥ ಅನ್ನ ನನ್ನ ಶ್ರಮದ ಬೆವರಿನಲ್ಲಿ ಬೆಂದಿದ್ರೆ ಅದು ಒಂದು ಸಂತೃಪ್ತಿಯನ್ನು ನೀಡುತ್ತೆ, ಆನಂದವನ್ನು ನೀಡುತ್ತೆ, ಸಾರ್ಥಕತೆಯನ್ನು ನೀಡುತ್ತೆ. ಇಲ್ಲದೆ ಹೋದರೆ ಜೀರ್ಣಿಸದ ಋಣಶೇಷ, ಅದು ಜೀರ್ಣ ಆಗೋದಿಲ್ಲ, ಯಾವುದೋ ರೂಪದಲ್ಲಿ ನಮ್ಮಿಂದ ಬಿಟ್ಟು ಹೋಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇಟ್ಟುಕೊಂಡು ನೀವೇನು ದುಡಿದು ಸಂಪಾದನೆ ಮಾಡ್ತಾ ಇದ್ದೀರಲ್ಲ, 4ನೆಯ ಗಣಿತ ಕ್ರಿಯೆನೇ ದುಡಿದದ್ದನ್ನು ಭಾಗಿಸು. ಈಗ ನೀವೆಲ್ಲ ದುಡಿದಿದ್ರಲ್ಲಿ ಸ್ವಲ್ಪ ಎಲ್ಲರೂ ಕೂಡಿಸಿ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿರಿ. ಯಾರೂ ಒಬ್ಬರೇ ಹಾಕಿಲ್ಲ. ಇಲ್ಲ, ಎಲ್ಲರ ಶ್ರಮ ನಿಮ್ಮ ಶಕ್ತ್ಯಾನುಸಾರ ನೀವು ಎಷ್ಟು ತೀರ್ಮಾನ ಮಾಡಿದ್ರೆ ಅಷ್ಟು ಕೊಡಲಿಕ್ಕೆ ಆಗದೆ ಇರ್ಬೋದು. ನಿಮ್ಮ ಶಕ್ತ್ಯಾನುಸಾರ ಪ್ರತಿಯೊಬ್ಬರು ಧನದ ರೂಪದಲ್ಲಿ, ಇಲ್ಲಪ್ಪ ನನಗೆ ಕೊಡಲಿಕ್ಕೆ ಧನ ಇಲ್ಲ ಅಂದರೆ ನಿಮ್ಮ ಒಂದಷ್ಟು ಶ್ರಮದ ಮೂಲಕನೂ ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಲ್ಲ, ಇದು ನಿಜವಾದಂಥ ದಾನನೇ. ದಾನ ಅಂದರೆ ಬೇರೆ ನನ್ನ ಹತ್ರ ಇರುವಂಥ ಆಸ್ತಿನ ಕೊಡೋದು, ದುಡ್ಡೇ ಕೊಡೋದು ಅಂತ ಅಲ್ಲ. ನೀವು ಅಲ್ಲಿ ಹೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಕುರ್ಚಿ ಹಾಕಿ, ಒಂದಷ್ಟು ಕಾರ್ಯಕ್ರಮದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಓಡಾಡಿ ಬಂದಂಥ ಅತಿಥಿ ಅಭ್ಯಾಗತರಿಗೆ ಒಂದಷ್ಟು ಸೇವೆ ಮಾಡಿದರೆ ಅದು ಕೂಡ ದಾನನೇ. ಹಾಗಾಗಿ ಇವತ್ತು ದಾನ ಮಾಡುವಂಥ ಅಥವಾ ಇನ್ನೊಬ್ಬರಿಗೆ ನೆರವಾಗುವಂಥ, ಇನ್ನೊಬ್ಬರ ಬದುಕಿಗೆ ಏನಾದರೂ ಕತ್ತಲ ಆವರಿಸಿದರೆ ಬೆಳಕಾಗುವಂಥ ಕೆಲಸವನ್ನೂ ಕೂಡ ಮಾಡಬೇಕು ಅನ್ನುವಂಥ ಈ 4 ಸಾಲಿನ ಈ ಒಂದು ಪದ್ಯ ನಮ್ಮ ಜೀವನಕ್ಕೆ ಎಷ್ಟು ಮಹತ್ವ ಅಲ್ವಾ? ಗಣಿತ ಅಂದರೆ ನಾವು ಬರೀ ಕೂಡುವುದು, ಕಳೆಯುವುದು, ಗುಣಕಾರ ಭಾಗಾಕಾರ ಅಷ್ಟೇ ಅಲ್ಲ, ಇದು ಜೀವನದ ಸತ್ಯ. ಅದಕ್ಕೆ ಅನ್ನದಾನಾತ್ ಪರಂ ದಾನಂ ವಿದ್ಯಾದಾನ ಮದಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿಯ ಯಾ ಜೀವಂ ಅಂತ ಹೇಳ್ತಾರೆ. ಅನ್ನದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥ ದಾನ. ಈ ಅನ್ನದಾನಕ್ಕಿಂತಲೂ ಇನ್ನೂ ಶ್ರೇಷ್ಠವಾದಂಥ ದಾನ ಯಾವುದಾದ್ರೂ ಇದ್ದರೆ ಅದು ವಿದ್ಯಾದಾನ. ಅಂಥ ವಿದ್ಯಾದಾನವನ್ನು ಶ್ರೀ ರಾಮಲಿಂಗೇಶ್ವರ ವಿದ್ಯಾಸಂಸ್ಥೆ ಆಗಿರುವಂಥ ಇಲ್ಲಿರುವಂಥ ಎಲ್ಲ ಗುರುವರಿಯರು ನಿಮಗೆ ದಾನದ ರೂಪದಲ್ಲಿ ನೀಡಿದ್ದಾರೆ. ಅವರೊಂದು ಜೋರಾದ ಚಪ್ಪಾಳೆ ಮೂಲಕ ನಿಮಗೂ ಕೂಡ ಕೃತಜ್ಞತಾಭಾವದಿಂದ ಅಭಿನಂದನೆಗಳನ್ನು ಸಲ್ಲಿಸೋಣ. ಇಂಥ ದಾನ ಐತಲ್ಲ, ಅನ್ನದಾನ ಮಾಡಿದ್ರೆ ಬಹಳ ಒಂದು ಕ್ಷಣಿಕ. ಈ ಒಂದು ಹೊತ್ತಿಗೆ ನಾವು ಅನ್ನದಾನ ಮಾಡಿದರೆ ಮತ್ತೆ ಅವ್ನು ಸಾಯಂಕಾಲ ಹೊಟ್ಟೆ ಸಿಗ್ತೈತಿ. ಆದರೆ ವಿದ್ಯಾದಾನ ಅನ್ನುವಂಥದ್ದು ಇದೆಯಲ್ಲ, ಅವ್ರ ಬದುಕಿನ ನಿಮ್ಮ ಪೂರ್ಣ ಆಯುಷ್ಯ ಇರುವವರೆಗೂ ಕೂಡ ಆ ಜ್ಞಾನದ ಬೆಳಕಿನಿಂದಲೇ ಇವತ್ತು ನೀವು ಎಷ್ಟೆಷ್ಟೋ ಎತ್ತರದಲ್ಲಿ ಬೆಳೆದಿದ್ದೀರಿ. ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳು ಉನ್ನತವಾದಂಥ ಸ್ಥಾನದಲ್ಲಿದ್ದೀರಿ. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಜೀವನವನ್ನು ಏನು ಉದ್ಯೋಗಗಳನ್ನು ಮಾಡ್ತಾ ನೀವೇನು ಜೀವನವನ್ನು ನಡೆಸ್ತಾ ಇದ್ದೀರಲ್ಲ, ಒಂದು ತಿಳ್ಕೋರಿ, ನಿಮ್ಮ ಜೀವನದಲ್ಲಿ ನೀವು ನಿಜವಾಗ್ಲೂ ಯಶಸ್ಸನ್ನು ಗಳಿಸಬೇಕಾದ್ರೆ ಈ 4 ಸೂತ್ರಗಳನ್ನು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಈ 4 ಸೂತ್ರಗಳನ್ನು ನೀವೇನಾದರೂ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಏನಾದರೂ ಗುರುವಿಗೆ ಋಣವನ್ನು ತೀರಿಸುವಂಥ, ಅದಕ್ಕೆ GS ಶಿವರುದ್ರಪ್ಪನವರು ಹೇಳ್ತಾರೆ, ಎನಿತು ಜನ್ಮದಲ್ಲಿ ಎನಿತು ಜೀವನಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ. ಈ ದೇಹ, ತಂದೆ ತಾಯಿ ಈ ದೇಹಕ್ಕೆ ಉಸಿರನ್ನು ಕೊಟ್ಟು ಈ ಭೂಮಿಗೆ ತಂದಿದ್ದಾರೆ. ಈ ದೇಹಕ್ಕೆ ಸಂಸ್ಕಾರವೆಂಬಂಥ ಹೆಸರನ್ನ, ಜ್ಞಾನವನ್ನು ಕೊಟ್ಟು ಇವತ್ತು ಪ್ರಕಾಶಮಾನವಾಗಿ ಬೆಳಗಲಿಕ್ಕೆ ಗುರುಗಳು ನಿಂತಿದ್ದಾರೆ. ಅದಕ್ಕೆ ಹೇಳ್ತಾರೆ, ನ ಗುರುರ್ ಅಧಿಕಂ, ಗುರುವಿಗಿಂತ ದೊಡ್ಡದಾದಂಥ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಬೇಕಾದಂಥ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಗುರುವಿಗೆ ಬಾಗಲೇಬೇಕು, ಗುರುವಿಗೆ ತಲೆ ಬಾಗಲೇಬೇಕು. ಯಾಕಂದರೆ ಅದು ಪ್ರಕೃತಿಯ ತತ್ವ. ಹಾಗಾಗಿ ಇವತ್ತು ತಾವೆಲ್ಲ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಏನು ಇತ್ತು ಆದಿಶಂಕರರು ರಚಿಸಿರುವಂಥ ಈ ಸಾಲುಗಳು ಹೇಗೆ ಬ್ರಹ್ಮ, ವಿಷ್ಣು, ಮಹೇಶನನ್ನು ಯಾರಿಗಾದರೂ ಹೋಲಿಸಿದರೆ ಅದು ಗುರುವಿಗೆ ಮಾತ್ರ ಹೋಲಿಸಿರ್ತಾನೆ. ಅದಕ್ಕೆ ಗುರುನೇ ಶ್ರೇಷ್ಠ. ಒಮ್ಮೆ ಕಬೀರದಾಸರಿಗೆ ಯಾರೋ ಒಬ್ಬರು ಕೇಳ್ತಾರೆ, ಕಬೀರದಾಸರೇ, ನಿಮ್ಮ ಎದುರುಗಡೆ ಗುರು ಮತ್ತು ಭಗವಂತ ಇಬ್ಬರೂ ಬಂದರೆ
ನೀವು ಮೊದಲ ಯಾರಿಗೆ ನಮಸ್ಕಾರ ಮಾಡ್ತೀರಿ ಅಂತ ಕೇಳಿದಾಗ, ಗುರು ಮತ್ತು ಭಗವಂತ ಇಬ್ಬರು ನಿಮ್ಮ ಎದುರಿಗೆ ಬಂದಾಗ ಯಾರಿಗೆ ನೀವು ನಮಸ್ಕಾರ ಮಾಡ್ತೀರಿ ಅಂತ ಹೇಳಿದಾಗ, ಆಗ ಕಬೀರರು ಒಂದು ದೋಹೆಯಲ್ಲಿ ಹೇಳ್ತಾರೆ, ಗುರು ಗೋವಿಂದ ದೋವು ಕಡೆ ಕಾಕೇಲ ಗೋಪಯ, ಬಿಳಿಹಾರಿ ಗುರು ಆಪನೆ ಗೋವಿಂದ ದಿಯೋಗತಾಯ ಅನ್ನುವಂಥ ಮಾತು ಹೇಳ್ತಾರೆ ದೋಹೆಯಲ್ಲಿ. ನನ್ನ ಎದುರುಗಡೆ ಗುರು ಮತ್ತು ಗೋವಿಂದ ಇಬ್ಬರು ಬಂದರೆ ನಾನು ಮೊಟ್ಟ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೇನೆ ಅಂದರೆ, ನನಗೆ ಕಲಿಸಿರುವಂಥ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ವಿನಃ ದೇವರಿಗೆ ನಮಸ್ಕಾರ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕಬೀರರು ಹೇಳ್ತಾರೆ. ಅಂದರೆ ತಿಳ್ಕೋಬೇಕು ಗುರುವಿನಲ್ಲಿ ಎಷ್ಟು ಶಕ್ತಿ ಇದೆ. ಯಾಕೆ ಅಂತ ಪ್ರಶ್ನೆ ಮಾಡಿದಾಗ, ಗುರುವರ್ಯ ನಾನು ಭಗವಂತನ ಬಿಟ್ಟು ಗುರುವಿಗೆ ಯಾಕೆ ನಮಸ್ಕಾರ ಮಾಡ್ತೇನೆ ಅಂದರೆ, ಗುರು ಪಥವನ್ನು ತೋರಿದವನು ಅಂದರೆ ಶಿವಪಥವನ್ನು ತೋರಿದವನು ಯಾರು? ಗುರುವೇ ಮೊದಲು. ಅದಕ್ಕೆ ಹೇಳಿದವನು ಮೊದಲ ಶಿವಪಥವ ತೋರಿದೊಡೆ ಗುರುವೇ ಮೊದಲು. ಅಂದರೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಅಥವಾ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವ ನಿಜವಾದ ಬದುಕಿನ ಒಂದು ಸತ್ಯತೆಯನ್ನು ಬೆಳಕನ್ನು ನೀಡಿದವರು ಯಾರಾದರೂ ಆಗಿದ್ರೆ ಅದು ನಮ್ಮ ಗುರುಗಳು ಅನ್ನುವಂಥ ಅಭಿಮಾನದಿಂದ ಯಾವತ್ತಿಗೂ ಕೂಡ ನಾವು ದಿನನಿತ್ಯ ಗುರು ಪಠನವನ್ನು ಗುರು ಸ್ಮರಣೆಯನ್ನು ಮಾಡಬೇಕು. ಅಂದಾಗ ಮಾತ್ರ ನಾವು ಗುರುಗಳಿಗೆ ನಿಜವಾಗಿ ಒಂದು ಧನ್ಯತೆಯನ್ನು ಅರ್ಪಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಇವತ್ತು ಬಹಳಷ್ಟು ಶಿಕ್ಷಣದ ವ್ಯವಸ್ಥೆಯಲ್ಲಿ ಬಹಳ ಕಲ್ಲೋಲವಾಗಿದೆ. ಕೊನೆಯಲ್ಲಿ ಒಂದು ಮಾತು ನಿಮ್ಮೆಲ್ಲರಿಗೂ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಲ್ಲಮ ಪ್ರಭುಗಳ ಒಂದು ವಚನದಲ್ಲಿ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಪೂಜಿಸಿ ನಮಿಸಿ ಮನೆಗೆ ಹೋಗಿ ಬಾರಪ್ಪ ಕಲಿ ಅಂತ ನಮಿಸಿ ಹೇಳುವ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಅದಕ್ಕೆ ನೀವು ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಒಂದು ಕುಟುಂಬನೂ ಕೂಡ ಏನು ಈ ಸಮಾಜಕ್ಕೆ ನೀವು ಕೂಡ ಮುಂದಿನ ಪೀಳಿಗೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ಆ ಪೀಳಿಗೆಗೆ ಗುರುವಿನ ಮಹಿಮೆಯನ್ನು, ತಂದೆ ತಾಯಿಗಳ ಮಹಿಮೆಯನ್ನು, ಸಮಾಜದ ಒಂದಷ್ಟು ಏನು ತ್ಯಾಗ ಇದೆಯಲ್ಲ ಅದೆಲ್ಲವನ್ನು ಕಲಿಸಿ, ಗುರುವಿಗೆ ಯಾರು ನಮಿಸಿ ಭಾಗಿಸಿ ಕಲಿತು ಇದನ್ನು ಮಾಡ್ತಾರಲ್ಲ ಅವರು ದೊಡ್ಡವರಾಗ್ತಾರೆ ಹೊರತಾಗಿ ಗುರುವನ್ನು ದ್ವೇಷಿಸುವಂಥವರು, ಗುರುವರಿಗೆ ಅವಮಾನ ಮಾಡುವಂಥವ್ರು ಎಂದೂ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಹಾಗಾಗಿ ನೀವು ಎಷ್ಟೇ ದೊಡ್ಡವರಾಗಿರಿ, ಮರ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ತನ್ನ ಬೇರನ್ನು ಏನಾದರೂ ಮರಿತಪ್ಪ ಅಂದರೆ ಅವತ್ತೇ ಆ ಮರ ಬಿದ್ದೋಗುತ್ತೆ. ಹಾಗಾಗಿ ಇವತ್ತು ನೀವು ಎಷ್ಟೇ ಎತ್ತರವಾಗಿದ್ರು ನಿಮ್ಮ ಬುಡದ ಬೇರುಗಳು ಅಂದರೆ ನಿಮ್ಮ ತಂದೆ ತಾಯಿ, ಗುರು, ಸಮಾಜ, ನಿಮ್ಮ ಸ್ನೇಹಿತರು, ನಿಮ್ಮ ಒಂದು ಯಶಸ್ವಿಗೆ ಯಾರೆಲ್ಲ ಕಾರಣಕರ್ತರಾಗಿರಲ್ಲ ಅವರೆಲ್ಲರನ್ನ ಸದಾ ಸ್ಮರಣೆ ಮಾಡ್ತಾ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ ಅನ್ನುವಂಥ ವಿಚಾರವನ್ನು ಇಲ್ಲಿವರೆಗೆ ಹೇಳಿ, ಇಲ್ಲಿವರೆಗೆ ನಾನು ಭಾಳ ಅತ್ಯಂತ ಕಿರಿಯವ ಎಲ್ಲರ ಇಲ್ಲಿ ಕೂಡಿದವರಲ್ಲಿ ನನ್ನ ಅಲ್ಪ ಮತಿಗೆ ತಿಕ್ಕಂಥ ವಿಚಾರಗಳನ್ನು ನೀವು ಕೊಟ್ಟಿರುವಂಥ ಸಮಯದಲ್ಲಿ ಇಲ್ಲಿ ಸ್ಪಷ್ಟಪಡಿಸಲಿಕ್ಕೆ ನಾನು ತಿಳಿಸಿದ್ದೇನೆ. ಇವುಗಳಲ್ಲಿ ಒಳ್ಳೆಯದನ್ನು ಸ್ವೀಕಾರ ಮಾಡಿ, ಸರ್ ಹೇಳಿದ್ದು ಯಾಕೋ ಸರಿ ಅನ್ನಿಸ್ಲಿಲ್ಲ ಅಂದರೆ ಅದನ್ನು ಏನು ಮಾಡಿರಿ, ಈ ಕಿವಿಯಲ್ಲಿ ಕೇಳಿ ಇಲ್ಲಿ ಬಿಡ್ರಿ. ಒಟ್ಟಾರೆ ನನ್ನ ಆಶಯ ನೀವೆಲ್ಲರೂ ಕೂಡ ಸಮಾಜದ ಬೆಳಕಾಗಿ ಗುರುವರ್ಯ ತಂದೆ ತಾಯಿಗಳ ಈ ವಿದ್ಯಾಸಂಸ್ಥೆಯ ಕೀರ್ತಿಯನ್ನು ತರುವಂಥ ಆದರ್ಶ ವಿದ್ಯಾರ್ಥಿಗಳು, ಆದರ್ಶ ಪುರುಷರು, ಆದರ್ಶ ಮಹಿಳೆಯರು ತಾವೆಲ್ಲರೂ ಆಗ್ರಿ ಅನ್ನುವಂಥ ಸದಾಶಯವನ್ನು ಕೋರಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳು ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದ.